ಹಳ್ಳಿಯ ಅಂಚಿನಲ್ಲೊಂದು ದಾರಿಯಿತ್ತು. ಜನ ಅದನ್ನು ಮರಳದ ಹಾದಿ ಅಂತ ಕರೀತಿದ್ದರು, ಏಕೆಂದರೆ ಅಲ್ಲಿ ಹೋದವರು ಯಾರೂ ಮರಳಿ ಬಂದಿರಲಿಲ್ಲ. ಊರಿನ ಜನರೆಲ್ಲರೂ ಪಂಚಾಯಿತಿ ಸಭೆಗೆ ಕೂಡಿಬಂದರು. ಇನ್ನೊಂದು ಹುಡುಗಿ ಆ ದಾರಿಯಲ್ಲಿ ಕಾಣೆಯಾಗಿದ್ದಾಳೆ. ಪ್ರತಿ ವರ್ಷ ಯಾರಾದ್ರೂ ಹೋಡ್ರು ಮತ್ತೆ ಕಾಣೆಯಾಗ್ತಾರೆ. ಇದಕ್ಕೆ ತೆರೆ ಬೀಳೋ ಸಮಯ ಬಂತು. ನಾನೂ ಹೋಗ್ತೀನಿ. ಈ ರಹಸ್ಯ ಬಿಚ್ಚಲೇಬೇಕು. ಹಳ್ಳಿಯ ಯುವಕ ರವಿ ತನಿಖೆಗೆ ಹೊರಟ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಆ ದಾರಿಯ ಹಿಂದೆ ಯಾವ ಕತ್ತಲು ಕಾದಿತ್ತು. ಅಂದುಕೊಂಡಿದ್ದಾನೋ ಅದರಿಗಿಂತಲೂ ಹೆಚ್ಚು ಭಯಾನಕ ಸತ್ಯವಿತ್ತು. ರವಿ ಲಾಂಟರ್ನ್ ಹಿಡಿದು ನಿಧಾನವಾಗಿ ನಡೆಯುತ್ತಾನೆ. ಗಾಳಿಯ ಸದ್ದು, ಎಲೆಗಳ ಗದ್ದಲ, ಕುದುರೆ ಕೀಟಗಳ ಶಬ್ದ. ಇಲ್ಲಿ ಏನಾದ್ರೂ ಗುರುತು ಸಿಗಬೇಕು. ಅವನು ನೆಲದಲ್ಲಿ ಬಿದ್ದಿರುವ ಒಡೆಯಿದ ಕಂಗಣ ನೋಡುತ್ತಾನೆ. ಇದು ಆ ಹುಡುಗಿಯದ್ದೇ. ಹಿಂದೆ ಹೆಜ್ಜೆಯ ಶಬ್ದ ಕೇಳುತ್ತದೆ. ಅವನು ತಿರುಗಿ ನೋಡುತ್ತಾನೆ. ಯಾರೂ ಇಲ್ಲ. ಪ್ರತಿ ಹೆಜ್ಜೆಯೊಂದಿಗೆ ಅವನ ಹೃದಯದ ನಡುಕ ಹೆಚ್ಚಾಗುತ್ತಿತ್ತು. ಒಂದು ದೊಡ್ಡ ಹಳೆಯ ಮರ, ಬೇರುಗಳಿಂದ ಕೆಂಪು ಬೆಳಕು ಹೊಳೆಯುತ್ತಿತ್ತು. ಆ ಮರದ ಬಳಿಯಿಂದ ಒಂದು ಭಯಾನಕ ವಿಚಿತ್ರ ಧ್ವನಿ ಕೇಳಿಬಂತು. ಬೇಡ, ಮರಳಿ ಬರಬೇಡ. ರವಿ ಕಣ್ಣು ಹರಿಸುತ್ತಾ ನೋಡುವಾಗ ಅವನು ಆ ಹುಡುಗಿಯ ನೆರಳನ್ನು ಕಾಣುತ್ತಾನೆ. ನೀನೇನಾ? ಹುಡುಗಿಯ ಮುಖ ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ನಾನು ಬಂದೆ, ಆದರೆ ಅವರು ಬಿಡೋದಿಲ್ಲ. ಹಠಾತ್ ಅವಳ ಹಿಂದೆ ಹಲವಾರು ನೆರಳು ಆಕೃತಿಗಳು ಕಾಣಿಸಿ ರವಿ ಕಡೆಗೆ ಚಲಿಸುತ್ತವೆ. ನೆರಳಿನ ಸೇನೆ ಅವನ ಕಡೆಗೆ ದೌಡಾಯಿಸಿತು. ತಪ್ಪಿಸಿಕೊಳ್ಳಲು ಏನೂ ದಾರಿ ಇರಲಿಲ್ಲ. ಆ ರಾತ್ರಿ ರವಿ ಕೂಡ ಮರಳಲಿಲ್ಲ. ಇಂದಿಗೂ ಹಳ್ಳಿಯ ಜನ ಹೇಳ್ತಾರೆ, ಮರಳದ ಹಾದಿ ಎಂಬ ಆ ದಾರಿಯಲ್ಲಿ ಹೆಜ್ಜೆ ಇಡೋ ಧೈರ್ಯ ಯಾರೂ ಮಾಡೋದಿಲ್ಲ ಅಂತೆ. ಇಂತಹ ಇನ್ನಷ್ಟು ವಿಡಿಯೋಸ್ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.